everyone fine. ಭೀಕರ ಭೂ ಕುಸಿತಕ್ಕೆ ದೇವರ ನಾಡು ಕೇರಳ ಈಗ ಅಲ್ಲೋಲ ಕಲ್ಲೋಲವಾಗಿದೆ. ನೋಡಿ, ಕಣ್ಮುಂದೆನೇ ಹೆಣಗಳ ರಾಶಿ ಕಾಣಿಸ್ತಾ ಇದೆ. ತಮ್ಮವರನ್ನು ಕಳೆದುಕೊಂಡಂತಹ ಆಕ್ರಂದನ, ನೋವು, ಸಂಕಟ ಎಲ್ಲವೂ ಇಡೀ ದೇಶವೇ ಮಮ್ಮಲ ಮರುಗ್ತಾ ಇದೆ. ಭೀಕರ ಭೂ ಕುಸಿತಕ್ಕೆ ದೇವರ ನಾಡು ಅಕ್ಷರಶಃ ಈಗ ಸ್ಮಶಾನವಾಗಿ ಮಾರ್ಪಾಡಾಗಿದೆ. ಕೇರಳ ಭೂ ಕುಸಿತದಲ್ಲಿ ಸಾವಿನ ಸಂಖ್ಯೆ 84ಕ್ಕೆ ಏರಿಕೆಯಾಗಿದೆ. ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ ಸಾವಿನ ಸಂಖ್ಯೆ. ಊರಿಗೆ ಊರಿಗೆ ಸರ್ವನಾಶ ಆಗ್ತಿದ್ದಾವೆ. ಸಾಲು ಸಾಲು ಹೆಣಗಳು, ರಾಶಿಗಳು ಪತ್ತೆ ಆಗ್ತಿದೆ. ಹೆಣಗಳ ರಾಶಿ. ರಕ್ಷಣಾ ಕಾರ್ಯಾಚರಣೆ ಈಗ ಮುಂದುವರೆದಿದೆ. ಅದರಲ್ಲೂ ಒಂದು 3-4 ಪ್ರದೇಶಗಳಲ್ಲಿ ಜಾಸ್ತಿ ಹಾನಿ ಆಗ್ತಾ ಇದೆ. ಮೆಪ್ಪಾಡಿ, ಚೂರಲ್ಮಲೈ, ಮುಂಡಕ್ಕೈ ಗ್ರಾಮಗಳು ಸರ್ವನಾಶ ಆಗಿದ್ದಾವೆ. ಕಾಣಿಸ್ತಾನೇ ಇಲ್ಲ ಆ ಗ್ರಾಮಗಳು. ಊರು ಇತ್ತು ಎನ್ನುವ ಕುರುಹೇ ಇಲ್ಲದಂಥ ಪರಿಸ್ಥಿತಿ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಪ್ರವಾಹದಲ್ಲಿ 20ಕ್ಕಿಂತ ಹೆಚ್ಚು ಶವಗಳು ಕೊಚ್ಚಿ ಹೋಗಿದ್ದಾವೆ. ಪಕ್ಕದಲ್ಲಿ ನದಿ ಹರಿತಾ ಇದೆ. ಹಾಗೆ ಪ್ರವಾಹಕ್ಕೂ ಕೂಡ ಕೊಚ್ಚಿ ಹೋಗಿದ್ದಾವೆ. ಮಲ್ಲಪುರಂನಿಂದ ನಿಲ್ಲಂಬೂರುವರೆಗೆ ಶವಗಳು ಕೊಚ್ಚಿ ಹೋಗಿದ್ದು. ಅಂದರೆ 15ರಿಂದ 20 ಕಿಲೋಮೀಟರ್ ಶವಗಳು ಈ ಪ್ರದೇಶದಿಂದ ಕೊಚ್ಚಿ ಹೋಗಿದ್ದಾವೆ. ಚಿಲಿಯಾರ್ ನದಿ ಇದೆ, ಅಲ್ಲಿ ಪಕ್ಕದಲ್ಲಿ ಹರಿತಾ ಇದೆ. ಆ ನದಿಯಲ್ಲಿ 20 ಶವಗಳು ಪತ್ತೆಯಾಗಿದ್ದಾವೆ. 2018ರಲ್ಲಿ ಭೂಕುಸಿತ ಆಗಿತ್ತು. ಕಂಡು ಕೇಳರಿಯದ ರೀತಿಯಲ್ಲಿ ಆಗಲೂ ಕೂಡ ಸುಮಾರು 450ಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ರು. ಈಗ ನೋಡ್ತಾ ಇದ್ದೀವಿ, ಬೆಳಗಿನ ಜಾವ 4 ಗಂಟೆ ಸುಮಾರು, ಅಂದರೆ 1 ಗಂಟೆಯಿಂದ 4 ಗಂಟೆ ಸುಮಾರಿನ ಒಳಗಡೆ 3 ಕಡೆಗಳಲ್ಲಿ ಈ ರೀತಿಯಾದಂಥ ಘನಘೋರ ಒಂದು ಭೂಕುಸಿತ ಆಗಿದೆ. ಈಗ ರಕ್ಷಣಾ ಕಾರ್ಯ ಕೂಡ ಭರದಿಂದ ಸಾಗ್ತಾ ಇದೆ. ಇಲ್ಲಿ ಊರಿತ್ತಾ ಮೆಪ್ಪಾಡಿ, ಚೂರಲ್ಮಲೈ, ಮುಂಡಕ್ಕೈ. ನೋಡಿ, ಆ ಊರುಗಳು ಈಗ ಏನು ರಕ್ಷಣಾ ಕಾರ್ಯಾಚರಣೆ ಮಾಡ್ತಿದ್ದಾರೆ ಅಲ್ಲೆಲ್ಲ ಮನೆಗಳಿದ್ವು, ಊರುಗಳಿದ್ವು, ರೆಸಾರ್ಟ್ಗಳಿದ್ವು, ಹೋಮ್ ಸ್ಟೇಗಳಿದ್ವು. ಆದರೆ ಈಗ ಎಲ್ಲವೂ ಕೂಡ ಜಲಸಮಾಧಿ ಆಗಿಬಿಟ್ಟಿದೆ. ಎಲ್ಲವೂ ಕೊಚ್ಕೊಂಡು ಹೋಗಿಬಿಟ್ಟಿದೆ. 84 ಜನ. ಆರಂಭದಲ್ಲಿ ನಾವು ನೋಡ್ತಾ ಇದ್ವಿ, ಸ್ಟಾರ್ಟಿಂಗ್ ಇದು ವರದಿ ಬಂದಾಗ ಬರೀ 7 ಜನ ಸಾವಂತ. ಅದಾದ ಮೇಲೆ ಏರ್ತು ಸಾವಿನ ಸಂಖ್ಯೆ ಹಂಗೆ ವೇಗವಾಗಿ ಹೋಗ್ತಾನೆ ಇದೆ. ಶರವೇಗದಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ. ಹಾಗಾಗಿ ಈಗ ಅಲ್ಲಿ ನೋಡ್ತಾ ಇದ್ದೀವಿ ನಾವು 15ರಿಂದ 20 ಕಿಲೋಮೀಟರ್ ದೂರದವರೆಗೆ ಶವಗಳು ಕೊಚ್ಕೊಂಡು ಹೋಗಿದ್ದಾವೆ. ಅಯ್ಯೋ, ನನ್ನ ತಂಗಿ ಕಾಣಿಸ್ತಾ ಇಲ್ಲ, ನನ್ನ ಮಗಳು ಕಾಣಿಸ್ತಾ ಇಲ್ಲ, ನನ್ನ ಕುಟುಂಬಸ್ಥರು ಕಾಣಿಸ್ತಾ ಇಲ್ಲ, ನಿನ್ನೆ ಮಲಗಿದ್ವಿ ನಾವು, ಬೆಳಗ್ಗೆ ಅಷ್ಟರಲ್ಲಿ ಕಾಣಿಸ್ತಾ ಇಲ್ಲ. ಬರೀ ಶವಗಳು ಕಾಣಿಸ್ತಾ ಇದ್ದೇವೆ. ಅಲ್ಲೊಂದು ದಿಕ್ಕಿಗೆ ಬೀಳಿದ್ರೆ ಇಲ್ಲೊಂದು ದಿಕ್ಕಿಗೆ ಬೀಳ್ತಾ ಇದೆ. ಒಂದು ನದಿ ದಡದಲ್ಲಿ ಬಿದ್ದಿದೆ, ಇನ್ನೊಂದಲ್ಲಿ ಗುಡ್ಡದ ಸಿಕ್ಕಾಕೊಂಡಿದೆ, ಇನ್ನೊಂದಲ್ಲಿ ಕಾಲಡಿ ಬಿದ್ದಿದೆ. ರಕ್ಷಣಾ ಕಾರ್ಯಾಚರಣೆಗೆ ಕೂಡ ಸ್ವಲ್ಪ ಅಡಚಣೆ ಉಂಟಾಯಿತು ಆರಂಭದಲ್ಲಿ. ನೋಡಿ, ಆ ಮಣ್ಣಿನಡಿ ಸಿಲುಕಾಕೊಂಡಿರುವಂಥ ದೃಶ್ಯ, ಈ ದೃಶ್ಯ ಎಷ್ಟು ಕರಳು ಹಿಂಡ್ತಾ ಇದೆ ಅಂತ ಹೇಳಿದ್ರೆ ಇಡೀ ದೇಶ ಕಣ್ಣೀರು ಹಾಕ್ತಾ ಇದೆ ಕೇರಳದ ಈ ಒಂದು ಪರಿಸ್ಥಿತಿಯನ್ನು ಕಂಡು. ಯಾಕಂತ ಹೇಳಿದ್ರೆ ಜೀವ ರಕ್ಷಣೆಗಾಗಿ ಅಂಗಲಾಸ್ತಾ ಇದ್ದಾರೆ ಜನ. ಕಾಪಾಡಿ, ನಮ್ಮನ್ನು ಉಳಿಸಿ ಅಂಥೇಳಿ ಆ ಜೀವನ್ಮರಣದ ಹೋರಾಟ ನಡೆಸ್ತಾ ಇದ್ದಾರೆ ಎಷ್ಟೋ ಜನ. ಈಗಲೂ ಕೂಡ ಮಣ್ಣಿನಡಿ ಸಿಲುಕಾಗೊಂಡಂಥವ್ರು. ಊರೇ ಕೊಚ್ಕೊಂಡು ಹೋಗ್ತಾ ಇದೆ ಅಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇದೆ. ಆ ಭಾರಿ ಮಳೆಯಿಂದಾಗಿ ಈ ಭೂಕುಸಿತ ಉಂಟಾಗ್ತಾ ಇದೆ. ಯಾಕಂದರೆ ಈ ವಯನಾಡ್ ಅನ್ನುವಂಥ ಪ್ರದೇಶ ಏನಿದೆ, ಪ್ರವಾಸೋದ್ಯಮಕ್ಕೆ ಹೇಳಿ ಮಾಡಿಸಿದಂಥ ಜಾಗ. ಸುತ್ತಲೂ ಹಸಿರ ಒಂದು ಕಾಡನ್ನು ಹೊದ್ದಿರುವಂಥ ಒಂದು ಪ್ರದೇಶ, ಬೆಟ್ಟ ಗುಡ್ಡಗಳು, ತಪ್ಪಗಳಿರುವಂಥ ಪ್ರದೇಶ ವಯನಾಡು. ಅದರಲ್ಲೂ ಸಾಕಷ್ಟು ರೆಸಾರ್ಟ್ಗಳಿದ್ದಾವೆ, ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ. ಜಾಸ್ತಿ ಪ್ರವಾಸಿಗರು ಕೂಡ ಈ ಪ್ರದೇಶಗಳಿಗೆ ಬರ್ತಾ ಇದ್ರು. ಆದರೆ ಈಗ ನೋಡಿ, ಸ್ಮಶಾನವಾಗಿ ಕಾಣಿಸ್ತಾ ಇದ್ದವು ನಮಗೆ. ರಕ್ಷಣಾ ಕಾರ್ಯಾಚರಣೆ ಹೆಂಗೆ ಆರಂಭದಲ್ಲಿ ನೋಡಿ, ಅಲ್ಲಿ ಸೇತುವೆಗಳು ಕಂಪ್ಲೀಟಾಗಿ ಮುಳುಗಡೆ ಆಗಿದ್ದಾವೆ, ಕೊಚ್ಕೊಂಡು ಹೋಗಿದ್ದಾವೆ. ರಸ್ತೆ ಸಂಪರ್ಕ ಸರಿಯಾಗಿ ಈ ಗ್ರಾಮಗಳ ಕಡೆ ಹೋಗೋಕ್ಕಾಗ್ತಾ ಇಲ್ಲ. ರಾಶಿ ಮಣ್ಣು ಬಿದ್ದಿದೆ. ಈಗ ಅಲ್ಲಿ ಶವಗಳು ಹೂತಿದ್ದಾವೆ, ಅಂದರೆ ಅಲ್ಲಿ ಸಿಕ್ಕಾಕೊಂಡಿದ್ದಾವೆ. ಅದರಲ್ಲೂ ಈ 3-4 ಗ್ರಾಮಗಳಲ್ಲಿ ನಾವೇನು ಹೇಳಿದ್ವಿ ನಿಮಗೆ, ಅಲ್ಲಿ ಜಾಸ್ತಿ ಅನಾಹುತಗಳಾಗಿದೆ. ಗಾಯಗೊಂಡರಂತರೂ 1000ಕ್ಕಿಂತ ಹೆಚ್ಚಿಗೆ ಇದ್ದಾರೆ. ಯಾಕಂದರೆ ನೋಡಿ, 400 ಕುಟುಂಬಗಳು ಈಗ ಈ ಒಂದು ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾವೆ ಅನ್ನುವಂಥ ವರದಿ ಇದೆ. ಅಂದರೆ ಆ ಗ್ರಾಮಗಳಲ್ಲಿ ವಾಸ ಮಾಡ್ತಿದ್ದಂಥ ಕುಟುಂಬಗಳೆಲ್ಲವೂ ಕೂಡ, ದೇವಸ್ಥಾನಗಳು, ಶಾಲೆಗಳು, ಆಸ್ಪತ್ರೆಗಳು ಎಲ್ಲ ಈಗ ನೀರಿನಲ್ಲಿ ಹೋಮ ಆಗಿದ್ದಾವೆ. ಕೇವಲ ಅವಶೇಷಗಳು ಮಾತ್ರ ಉಳ್ಕೊಂಡಿದ್ದಾವೆ. ಇನ್ನು 20 ಶವಗಳು ನೋಡಿ, ಒಂದೇ ಹತ್ರ 20 ಶವಗಳು ಪತ್ತೆಯಾಗಿದ್ದಾವೆ. ಅಲ್ಲಿ ಅಂದರೆ ಚಿಲಿಯಾರ್ ಅನ್ನುವಂಥ ಒಂದು ನದಿ ಹರಿತಾ ಇದೆ. ಅದು ಈಗ ತುಂಬಿ ತುಳುಕ್ತಾ ಇರೋದ್ರಿಂದಾಗಿ ವಯನಾಡಲ್ಲಂತರೂ ಕೂಡ ತೀವ್ರ ಸಂಕಷ್ಟ. ಈಗ ಸಹಾಯಕ್ಕಾಗಿ ಜನ ಅಂಗಲಾಸ್ತಾ ಇದ್ದಾರೆ. ಇನ್ನು ನೂಲ್ಪುಳ ಪ್ರದೇಶದಲ್ಲೂ, ಅಟ್ಟಮಾಲ,
ಜೊತೆಗೆ ಚುರಲ್ಮಲ ಈ ಪ್ರದೇಶದಲ್ಲೂ ಕೂಡ ಘನಘೋರವಾದಂಥ ದೃಶ್ಯಗಳು ಕಾಣಸಿಗ್ತಾ ಇದ್ದಾವೆ. ಎಲ್ಲ ಸಂಪರ್ಕಗಳು ಕೂಡ ಕಡಿತಗೊಂಡಿದ್ದಾವೆ. ನೋಡಿ ಅಲ್ಲಿ ಯಾವ ರೀತಿಯಾಗಿ ಸಹಾಯಕ ಅಂಗಲಾಸ್ತಿದ್ದಾರೆ ಅಂತ ಹೇಳಿದ್ರೆ, ಯಾರಾದರೂ ಬಂದು ಸಹಾಯ ಮಾಡಿ, ನಾವು ಮನೆ ಕಳ್ಕೊಂಡಿದ್ದೇವೆ, ನಮ್ಮ ಮನೆಯ ಸದಸ್ಯರು ಜೀವಂತ ಇದ್ದಾರಾ ಇಲ್ವಾ ಅಂಥೇಳಿ ಕಣ್ಣೀರು ಹಾಕ್ಕೊಂಡು ಗೋಳಾಡ್ತಿದ್ದಾರೆ, ಕೂಗಾಡ್ತಿದ್ದಾರೆ, ಚೀರಿ ಕರಿತಾ ಇದ್ದಾರೆ ಎಲ್ಲರನ್ನ. ಹಾಗೆ ಚೂರಲ್ಮಲ ಅನ್ನುವಂಥ ಪ್ರದೇಶ, ಈಗ ಅಲ್ಲಿ ಒಂದು ಗ್ರಾಮ ಇದೆ, ಅಲ್ಲೂ ಕೂಡ ಅದೇ ಪರಿಸ್ಥಿತಿ. ನಾವು ಹೇಗೆ ಇಲ್ಲಿಂದ ಹೊರಬರಬೇಕು ನಮಗೆ ದಾರಿ ತೋರಿಸ್ತಾ ಇಲ್ಲ, ದೊಡ್ಡ ಶಬ್ದ ನಮ್ಗೆ ಕೇಳಿಸ್ತು, ಅಸಹಾಯಕರಾಗಿಬಿಟ್ಟಿದ್ದಾರೆ ಎಲ್ಲರೂ ಕೂಡ ಅಲ್ಲಿ. ಇನ್ನು ಮೆಪ್ಪಡಿ ಅನ್ನುವಂಥ ಒಂದು ಪ್ರದೇಶ ಇದೆ, ಮುಂಡಕ್ಕೈ ಏನಿದೆ ಅಲ್ಲೂ ಕೂಡ ಅಷ್ಟೇ ನಡುಗಡ್ಡೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಜನ, ಜೀವಕ್ಕಾಗಿ ಹೋರಾಡ್ತಾ ಇದ್ದಾರೆ. ಮೆಪ್ಪಡಿ ಅನ್ನುವಂಥ ಒಂದು ಪ್ರದೇಶ, ಅಲ್ಲಿ ಸಾಕಷ್ಟು ಹಾನಿಯಾಗಿದೆ. ಜಾಸ್ತಿ ಜನ ಅಲ್ಲೇ ಈಗ ಈ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದು. ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ, ರಾತ್ರಿ ನೆಮ್ಮದಿಯಾಗಿ ಆರಾಮಾಗಿ ಊಟ ಮಾಡಿ ಮಲಗಿದ್ವಿ, ತಕ್ಷಣ ನಮಗೆ ದೊಡ್ಡ ಭಾರೀ ಪ್ರಮಾಣದ ಒಂದು ಶಬ್ದ ಕೇಳಿಸ್ತು. ನೋಡಿದ್ರೆ ಮರಗಳ ಸಮೇತ ದೊಡ್ಡ ದೊಡ್ಡ ಗುಡ್ಡಗಳು ಕುಸಿದು ಬೀಳ್ತಾ ಇದ್ದಾವೆ. ಕ್ಷಣ ಮಾತ್ರದಲ್ಲಿ ಕಣ್ಣು ಬಿಡೋಷ್ಟರಲ್ಲಿ ಪ್ರವಾಹದ ನೀರು ಮನೆಯೊಳಗೆ ನುಗ್ತು ಎಲ್ಲ ನಾಶ ಆಗೋಗ್ಬಿಡ್ತು. ನನ್ನ ಹೆಂಡತಿ ಮಕ್ಕಳು ನನ್ನ ಕಣ್ಣು ಮುಂದೆನೇ ಕೊಚ್ಕೊಂಡು ಹೋಗ್ಬಿಟ್ರು. ಈ ರೀತಿಯಾದಂತಹ ಕರಳು ಹಿಂಡುವಂತಹ ದೃಶ್ಯಗಳು ನಮಗೆ ಸದ್ಯಕ್ಕೆ ವಯನಾಡಿನಲ್ಲಿ ಕಾಣಸಿಗ್ತಾ ಇದ್ದಾವೆ. ನೋಡಿ, 400ಕ್ಕಿಂತ ಹೆಚ್ಚು ಜನರು ಈಗ ಈ ಪ್ರವಾಹದ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. NDRF, SDRF ಹೆಲಿಕಾಪ್ಟರ್ ಮೂಲಕ ಇತರೆ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ನೋಡಿ, ಬಟ್ ಸಾವಿನ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾನೆ ಇದೆ. ಈ ಕೇರಳದಲ್ಲಿ ಈ ಭೂಕುಸಿತ ಇದು ಮೊದಲೇ ಬಾರಿ ಏನಲ್ಲ. ಇದು 2001 ಹಿಂದೆ 90ರ ದಶಕದಲ್ಲಿ 2018ರಲ್ಲಿ ಘನಘೋರ ದುರಂತ ನಮ್ಮ ಕಣ್ಣಿಂದ ಕಾಣಿಸ್ತಾ ಇದೆ. ಕೇರಳದಲ್ಲಿ ಒಂದೊಂದು ವರ್ಷಕ್ಕೆ ನೂರಾರು ಭೂಕುಸಿತಗಳಾಗ್ತವೆ ಅಲ್ಲಿ. ಆದರೆ ಈಗ ಆಗಿರುವಂಥದ್ದು ನೋಡಿ, ಈ ದೃಶ್ಯಗಳು ನೋಡ್ತಾ ಇದ್ದೀವಿ, ಡ್ರೋನ್ ಕ್ಯಾಮ್ರಾದಲ್ಲಿ ಸರಿಯಾದಂತಹ ಘನಘೋರ ಭೀಕರ ಭಯಾನಕವಾದಂತಹ ದೃಶ್ಯ ನೋಡಿದ್ರೆ ನೋಡಿ ನಮಗೆ ಅದೇ ಜಲ್ಲನ್ನುತ್ತೆ. ಏನಪ್ಪ ಇದು ನದಿನಾ ಅಥವಾ ಇಲ್ಲಿ ಗ್ರಾಮಗಳಿದ್ವಾ, ಇಲ್ಲಿ ಸೇತುವೆಗಳಿದ್ವಾ, ರೆಸಾರ್ಟು, ಹೋಮ್ ಸ್ಟೇ ಏನೂ ಕಾಣಿಸ್ತಾ ಇಲ್ಲ, ಎಲ್ಲ ಆ ಪೋಷಣೆ ತೆಗೆದುಕೊಂಡು ಹೋಗ್ಬಿಟ್ಟಿದೆ. ನೋಡಿ, ಈ ದೃಶ್ಯಗಳೇ ಹೇಳ್ತಾ ಇದೆ, ನಮಗೆ ಸಾಕ್ಷಿ ಆಗ್ತಾ ಇದೆ, ಅಲ್ಲಿನ ದುರಂತಕ್ಕೆ ಕೈಗನ್ನೇ ಹಿಡಿದಂತಾಗ್ಬಿಟ್ಟಿದೆ.